ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ಆಮಂತ್ರಿಸ್ತೇನೆ. ಈ ಕಾರ್ಯಕ್ರಮಗಳ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡುವಂತೆ ಮತ್ತು ನಮಗೆ ಈ ಸತ್ಯಾಂಶಗಳನ್ನು ಸ್ಪಷ್ಟೀಕರಿಸುವುದಕ್ಕೆ ನಾವು ನಮ್ಮ ಹೃದಯಗಳನ್ನು ತೆರೆದು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುತ್ತಿರುವಾಗ ನಿನ್ನ ವಾಕ್ಯದ ಸತ್ಯಾರ್ಥಗಳನ್ನು ನಾವು ಗ್ರಹಿಸಿಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಅವರ ಸಮಸ್ಯೆಗಳನ್ನು ಅವಶ್ಯಕತೆಗಳನ್ನು ಬಲ್ಲಂತ ನೀನು ನಿನ್ನ ಕೃಪಾ ಭಂಡಾರದಿಂದ ನೀನವರನ್ನು ಸಂತೃಪ್ತಿಪಡಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಮ್ಮ ರಕ್ಷಣೆಯಲ್ಲಿ ತ್ರೈಕ ದೇವರಾದಂಥ ದೇವರ ಅಮೂಲ್ಯವಾದ ಕಾರ್ಯ ಅಂದರೆ ಆತನ ಕರೆಯುವಿಕೆಯ ವಿಚಾರದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಸತ್ಯವೇದದ ಅನೇಕ ವಚನಗಳನ್ನು ನಿಮ್ಮ ಮುಂದಕ್ಕೆ ತಂದು ನಾನು ವಿವರಿಸ್ತಾ ಇದ್ದೇನೆ. ಇವತ್ತು ಇನ್ನೊಂದು ಭಾಗಕ್ಕೆ ನಾವು ಬರೋಣ. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಚನ. ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಚನ ಏನುಂಟಲ್ಲಿ? ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ. ನಾವು ಆಂಗ್ಲ ಭಾಷೆಯನ್ನು ತೆಗೆದು ನಾವು ನೋಡುವಾಗ 4ನೇ ವಚನ ಮತ್ತು 5ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. There is one body and one spirit, just as you were called in one hope of your calling. You are called in one hope and in calling. Now in this passage, Paul is listing the particular areas of oneness or unity. ನೋಡ್ರಿ, 4ನೇ ಅಧ್ಯಾಯದಲ್ಲಿ ಭಕ್ತನಾದಂಥ ಪೌಲನು ಎಫೆಸದವರಿಗೆ ಬರೆಯುವಾಗ ದೇವರು ನಿಮ್ಮನ್ನು ಯಾಕೆ ಕರೆದನು ಎಂಬಂತಹದ್ದರ ಬಗ್ಗೆ ಉದ್ಗಾರ ಎತ್ತುತ್ತಾನೆ. ವೈ ಗಾಡ್ ಇಸ್ ಕಾಲ್ಡ್? ಯಾಕೆ ದೇವರು ನಮ್ಮನ್ನು ಕರೆದನು? ನನಗೆ ಪಾಪ ನಿವಾರಣೆ ಆಯಿತು, ನಾನು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತೇನೆ ಅಷ್ಟೇನಾ? ಅನೇಕರ ತಲೆಯೊಳಗೆ ರಕ್ಷಣೆ ಅಂತ ಹೇಳಿದ್ರೆ ಅಷ್ಟೇ. ರಕ್ಷಣೆ ಅಂತ ಹೇಳಿದ್ರೆ ನನಗೆಲ್ಲ ಅನುಕೂಲ ಆಯಿತು, ನಾನು ಸತ್ತರೆ ಇನ್ನೂ ನಾನು ಪರಲೋಕಕ್ಕೆ ಹೋಗ್ತೇನೆ. Now Paul is explaining the very root cause why God has called us and why God has brought you into the church of God. ನೋಡಿ, ದೇವರು ನಮ್ಮನ್ನು ರಕ್ಷಿಸಿದ ನಂತರ ನಾವು ಒಂಟಿಯಾಗಿರಬೇಕೆಂಬುದಾಗಿ ಬೈಬಲಲ್ಲಿ ಎಲ್ಲಿಯೂ ಕೂಡ ಬರ್ದಿಲ್ಲ. The moment you are saved, the moment you have been called into the fellowship of God's people. ದೇವ ಜನರ ಅನ್ಯೋನ್ಯತೆಗೆ ನೀವು ಕರೆಯಲ್ಪಟ್ಟಿದ್ದೀರಿ. ರಕ್ಷಣೆ ಎಂಬುದಾಗಿ ಹೇಳಿದರೆ ವೈಯಕ್ತಿಕವಾಗಿ ನಾವು ರಕ್ಷಿಸಲ್ಪಡುತ್ತೇವೆ, ಆದರೆ ಆ ರಕ್ಷಣೆಯಿಂದ ನಾವು ದೇವರ ಮಕ್ಕಳ ಅನ್ಯೋನ್ಯತೆಗೆ ನಾವು ಕರೆಯಲ್ಪಡುತ್ತೇವೆ. ಈ ಸತ್ಯ ಅನೇಕರು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. See, when God calls, when God saves, it is not merely an individual salvation. It's not merely a relationship with an individual to God. No. God calls us so that we may have a fellowship. That is called the church. Sabe, ಅಂದರೆ God has intended you and me not to live an isolated life. ಅನೇಕರು ಹೇಳ್ತಾರೆ, ನಾನು ರಕ್ಷಿಸಲ್ಪಟ್ಟಿದ್ದೆ, ನನಗೆ ಯಾವ ಚರ್ಚ್ ಬೇಕಾಗಿಲ್ಲ, ನನಗೆ ಯಾವ ಅನ್ಯೋನ್ಯತೆಯೂ ಬೇಕಾಗಿಲ್ಲ, ನಾನು ಎಲ್ಲಿಯೂ ಕೂಡ ಹೋಗಬೇಕಾಗಿಲ್ಲ, ನನಗೂ ದೇವರಿಗೆ ಸಂಬಂಧ ಅಷ್ಟೇ. ಬೈಬಲ್ನಲ್ಲಿ ಇಂಥ ಬೋಧನೆ ಇಲ್ಲವೇ ಇಲ್ಲ. Bible never calls of such isolated individual life.
It is against the Bible. Nowhere the Bible talks about an individual salvation unconnected with other people. See, the way God has created you and me, ದೇವರು ನಮ್ಮನ್ನು ಉಂಟು ಮಾಡಿದಂಥ ವಿಧಾನ ಹೇಗೆ ಎಂಬುದಾಗಿ ಹೇಳಿದರೆ ನಮ್ಮನ್ನೊಂದು ಸಮಾಜದಲ್ಲಿ ಆತನ ಇಟ್ಟಿದ್ದಾನೆ. ಆದ್ದರಿಂದ ಸಮಾಜಶಾಸ್ತ್ರದಲ್ಲಿ ಯಾವಾಗಲೂ ಅಧ್ಯಾಪಕರು ಆ ಮೊದಲನೇ ಒಂದು ಪಾಠ ಹೇಳುವಾಗಲೇ ಹೇಳ್ತಾರೆ ಏನಂತ ಹೇಳಿದ್ರೆ, ಮನುಷ್ಯನು ಸಮಾಜ ಜೀವಿ. ಮ್ಯಾನ್ ಈಸ್ ಎ ಸೋಷಲ್ ಆನಿಮಲ್. ಹಿ ಈಸ್ ರಿಲೇಟೆಡ್ ಟು ಒನ್ ಅನದರ್. ಅವನ ಜನ್ಮದಿಂದ ಹಿಡಿದು ಮರಣದವರೆಗೆ ಆತನು ಇನ್ನೊಬ್ಬನ ಮೇಲೆ ಆತುಕೊಳ್ಳುವವನಾಗಿದ್ದಾನೆ. ಇದು ಎಷ್ಟೋ ಸತ್ಯ. ಸೊ ವೆನ್ ಗಾಡ್ ಕಾಲ್ಸ್ ಇಸ್ ನಾಟ್ ಮಿಯರ್ಲಿ ಫಾರ್ ಅನ್ ಇಂಡಿವಿಜುವಲ್ ಸಾಲ್ವೇಷನ್. ನಮ್ಮ ವೈಯಕ್ತಿಕವಾದ ಒಂದು ರಕ್ಷಣೆಗಾಗಿ ಮಾತ್ರ ದೇವರು ಕರೆಯುವುದು ಅಲ್ಲವೇ ಅಲ್ಲ. ಯು ಕಾಂಟ್ ಸೇ ದಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಎನಿಬಡಿ. ನನಗೂ ದೇವರು, ನಾನು ಮನೆಯಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡ್ತೇನೆ, ನನಗೂ ದೇವರಿಗೂ ಸಂಬಂಧ ಅಷ್ಟೇ. ಇದು ದುರ್ಬೋಧನೆ. ದಿಸ್ ಇಸ್ ಅ ಫಾಲ್ಸ್ ಟೀಚಿಂಗ್. ದರ್ ಆರ್ ಮೆನಿ ಪೀಪಲ್ in many of these areas who teach that kind of a philosophy. Bible never teaches that. When God calls the people, when God brings the people, He brings them into the fold of the church of God. What is church? What is church? Church ಅಂತ ಹೇಳಿದ್ರೆ ಅನೇಕರಿಗೆ ತಲೆಯೊಳಗಡೆ ಇರುವುದು ಯಾವುದೋ ಒಂದು ಬಿಲ್ಡಿಂಗ್ ಎಂಬುದಾಗಿ. ಅನೇಕ ಸಾರಿ ನಾನು ಹೇಳಿದ್ದೇನೆ, ಬಿಲ್ಡಿಂಗ್ ಈಸ್ ನಾಟ್ ದ ಚರ್ಚ್. ಬಿಲ್ಡಿಂಗ್ ಈಸ್ ದ ಪ್ಲೇಸ್ ವೇರ್ ದ ಚರ್ಚ್ ಗ್ಯಾದರ್ಸ್. ಒಂದು ಕಟ್ಟಡ ಚರ್ಚ್ ಅಲ್ಲ, ಆದರೆ ಕಟ್ಟಡದಲ್ಲಿ ಸೇರಿ ಬರತಕ್ಕಂಥ ಜನರು ಅದು ಚರ್ಚ್. ಅದು ಎಲ್ಲಿ ಕೂಡ ಆಗ್ಬೋದು. ಎಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ, ಬಿಲ್ಡಿಂಗ್ ಇಲ್ಲ ಅಂದರೆ ಮರದಡಿಯಲ್ಲಿ ಕೂತ್ಕೊಂಡು ಆತನನ್ನು ಆರಾಧನೆ ಮಾಡಿದರೆ ಅದು ಚರ್ಚ್ ಆಯಿತು. ಇಟ್ ಈಸ್ ಎ ಚರ್ಚ್. ಬಿಬ್ಲಿಕಲಿ ಚರ್ಚ್ ಈಸ್ ನಾಟ್ ನಿಯರ್ಲಿ ಎ ಬಿಲ್ಡಿಂಗ್. ವಿ ಥ್ಯಾಂಕ್ ಗಾಡ್ ಫಾರ್ ದ ಬಿಲ್ಡಿಂಗ್ಸ್. ದೇವರು ನಮಗೆ ಕೊಟ್ಟ ಕಟ್ಟಡಗಳು, ನಾವು ರಸ್ತೆ ಬದಿಯಲ್ಲಿ ನಿಂತುಕೊಂಡಿರಬೇಕು, ನಾವು ಎಲ್ಲಿಯೋ ಒಂದು ಕಾಂಪೌಂಡ್ನಲ್ಲಿ ಮೂಲೆಯಲ್ಲಿ ಇರಬೇಕೆಂಬುದಾಗಿ ದೇವರ ಉದ್ದೇಶ ಅಲ್ಲ. ನಾವು ಒಂದು ಅನುಕೂಲವಾಗಿ, ಯಾವ ರೀತಿಯ ತೊಂದರೆ ಇಲ್ಲದೆ, ಬೇರೆಯವರಿಗೂ ಕೂಡ ತೊಂದರೆ ಇಲ್ಲದೆ ನಾವು ದೇವರನ್ನು ಆರಾಧಿಸಲಿಕ್ಕಾಗಿ ಒಂದು ಕಟ್ಟಡ ಇರುವಂಥದ್ದು ಅದು ಖಂಡಿತವಾಗಿ ಯೋಗ್ಯವಾದದ್ದು. ಆದರೆ if someone thinks that that building is church, it is wrong. It is the people who gather inside that building, they are the church of God. It's a living organism. ಆದ್ದರಿಂದ ದೇವರ ವಾಕ್ಯ ಹೇಳುವಂಥದ್ದು, ನಾವು ರಕ್ಷಿಸಲ್ಪಟ್ಟ ನಂತರ ನಾವು ದೇವರ ಮಕ್ಕಳ ಅನ್ಯೋನ್ಯತೆಗೆ ನಾವು ಬರುತ್ತೇವೆ. ನಾವು ಇದನ್ನೇ ನಾವು ನೋಡುವಂಥದ್ದು ಅಪೊಸ್ತಲರ ಕೃತ್ಯದಲ್ಲಿ. ನಾವು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವಲ್ಲ, ದೇವರ ದಾಸನಾದಂಥ ಪೇತ್ರನು ಪಂಚಾಶತಮ ಹಬ್ಬದ ದಿನದಂದು ಅವನು ವಾಕ್ಯ ಪ್ರಸಂಗ ಮಾಡಿದಂಥ ವೇಳೆಯಲ್ಲಿ ವಾಕ್ಯ ಹೇಳ್ತಿದ್ದ, ಅವನ ಮಾತಿಗೆ ಒಪ್ಪಿಕೊಂಡವರು 41